ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ದಿನ 6 ಅಂಕಕ್ಕೆ ಬರುವ ದ್ವಿತೀಯ PUC ವಿದ್ಯಾರ್ಥಿಗಳ ಅಕೌಂಟೆನ್ಸಿ ವಿಷಯದ 6 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಯಾವ ಪ್ರಶ್ನೆಗಳು ಬರ್ತಾವ ಅಂತೇಳಿ ನೋಡಿಕೊಂಡು ನಾವು ಮುಂದೆ ಹೋಗ್ಬಿಡೋಣಂತ್ರಿ. ನೋಡ್ರಿ, ಇಲ್ಲಿ ಫಸ್ಟ್ 6 ಅಂಕದ ಪ್ರಶ್ನೆಗಳು. ಸೊ ನಾನು ನಿಮಗೆ ಹೇಳಿ ಇದರಲ್ಲಿ ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತೀನಿ ಇವತ್ತು. ಹಂಗೆ ಕಂಟಿನ್ಯೂ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತಿರ್ತೀನಿ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. 6 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಅಲ್ಲಿ ನಾವು 3 6 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೇಕು, 3 6 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೇಕು, 3 12 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಬೇಕು. ಇಲ್ಲಿ 6 ಅಂಕಕ್ಕೆ ಯಾವ ಪ್ರಶ್ನೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿಕೊಂಡು ಒಂದು ಪ್ರಶ್ನೆ ಎಕ್ಸಾಮ್ಗೆ ಫಿಕ್ಸ್ ಬರುವಂಥ ಕ್ವಶನ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಉಳಿದ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ ಎದ್ರ ಮೇಲೆ ಬರ್ತದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಮೇಲೆ ಬರ್ಬೋದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಲ್ಲಿ 2 ಮೆಥಡ್ ಬರ್ತಾವ. ಒಂದು ಪ್ರಾಡಕ್ಟ್ ಮೆಥಡ್, ಇನ್ನೊಂದು ಆವರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳಿ ಬರ್ತದ. ಸೊ 90% ಇಲ್ಲಿ ಏನ್ ಕೇಳ್ತಾರ ಅಂದ್ರೆ 90% ಎದ್ರ ಮೇಲೆ ಬರ್ತದೆ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಮೇಲೆ ಬರುವಂತಹ ಸಾಧ್ಯತೆಗಳು ಇರ್ತಾವ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಮೆಥಡ್ ಅನ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಮುಂದೆ ಇನ್ನೂ ಒಂದು 6 ಅಂಕದ ಪ್ರಶ್ನೆ ಬರ್ತದೆ. ಎದ್ರ ಮೇಲೆ ಅಂದ್ರೆ ಡೆತ್ ಆಫ್ ಪಾರ್ಟ್ನರ್ ಮೇಲೆ ಬರ್ತದೆ, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಮೇಲೆ ಬರ್ತದೆ. ನೆಕ್ಸ್ಟ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಮೇಲೆ ಬರ್ತದೆ. ಕ್ಯಾಶ್ ಫ್ಲೋ ಅನ್ನ ನೀವು ಆಪ್ಷನ್ಸ್ ಇಡ್ರಿ. ಈ ಕಂಪ್ಲೀಟ್ ಪ್ಲೇ ಲಿಸ್ಟ್ ಅನ್ನ ನಾನು ರೆಡಿ ಮಾಡ್ತೀನಿ. 6 ಅಂಕಕ್ಕೆ ಮತ್ತು 12 ಅಂಕಕ್ಕೆ ಒಟ್ಟು ನೀವು 6 ಪ್ರಶ್ನೆಗಳನ್ನ ಬಿಡಿಸಬೇಕು. ಆ ರೀತಿ ನಾನು ಪ್ಲೇ ಲಿಸ್ಟ್ ಅನ್ನ ರೆಡಿ ಮಾಡ್ತೀನಿ. ಮೊದಲನೇ ಪ್ರಶ್ನೆಯನ್ನ ನಾವು ಡಿಸ್ಕಷನ್ ಮಾಡೋಣಂತ. ಸೊ ಫರ್ದರ್ ನೋಡ್ರಿ, ಪ್ರಾಡಕ್ಟ್ ಮೆಥಡ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾನು ಕೆಳಗೊಂದು ಲಿಂಕ್ ಕೊಟ್ಟಿರ್ತೀನಿ. ಏನು ಅಂತ ಹೇಳಿದ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ದಟ್ ಇನ್ಕ್ಲೂಡ್ಸ್ ಕಂಪ್ಲೀಟ್ ಫಸ್ಟ್ ಕ್ವಶನ್ ಅಂಡ್ ಸೆಕೆಂಡ್ ಕ್ವಶನ್ ಅಂಡ್ ಥರ್ಡ್ ಕ್ವಶನ್, 3 ಕ್ವಶನ್ಗಳನ್ನು ಒಳಗೊಂಡಂತ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಇರ್ತದೆ. ಅದನ್ನು ನೀವು ಆಮೇಲೆ ಚೆಕ್ ಮಾಡಿಕೊಡ್ರಿ ಅಂತ ಹೇಳಿ ಹೇಳ್ತಾ ನಾನು 1ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 1ನೇ ಪ್ರಶ್ನೆ ನೋಡಿ ಈ ರೀತಿಯಾಗಿರ್ತದೆ. ನೇಹಾ ಅಂಡ್ ಸ್ನೇಹ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. Neha's drawings, drawings, Neha's drawings for the year 2022 and 23 are given under. ನೇಹಾ ಎನ್ನುವರು ಏನ್ ಮಾಡಿದಾರೆ ಅಂದ್ರೆ ಡ್ರಾಯಿಂಗ್ಸ್ ಅನ್ನ ತಗೊಂಡಿದ್ದಾರೆ, ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಅಂತ ಹೇಳಿದಾಗ 4000 ಯಾವಾಗ ತಗೊಂಡಿದಾರ 1/6/2022, 6000 39/2022 and 2000 on 30/11/2022 and 3000 on 1/1/2023. ಮುಂದೆ ಹೋಗಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ನೇಹಾ ಡ್ರಾಯಿಂಗ್ಸ್ at 8% ಫಾರ್ ದ ಇಯರ್ ಎಂಡೆಡ್ 31/3/2023. ಇದರ ವರ್ಷ ಯಾವಾಗ ಮುಗೀತದ ಅಂತ ಹೇಳಿದಾಗ 31/3/2023 ಇದರ ವರ್ಷ ಏನಾಗ್ತದೆ ಅಂದ್ರೆ ಎಂಡ್ ಆಗ್ತದೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತೇಳಿ ಫಿಕ್ಸ್ ಕ್ವಶನ್ ಬರ್ತದೆ. ಒಂದು ಮಾಡಬೇಕು, ಮುಂದಿನೆಲ್ಲ ನೀವು ಒಂದು ನಾನೀಗ ಮಾಡಿಸ್ತೀನಿ. ಮುಂದಿನ ಪ್ರಶ್ನೆಯನ್ನ ನೀವು ಟ್ರೈ ಮಾಡಿ ನೋಡ್ಬೇಕು ಅಷ್ಟೇ. ಕ್ಲಿಯರ್? ಓಕೆ, ಮುಂದೆ ಹೋಗೋಣ ಅಂತ. ನೋಡ್ರಿ, ಮೊದಲನೇದಾಗಿ ಯಾರು ತಗೊಂಡ್ರೆ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಆಫ್ ನೇಹಾ. ಮಿಸ್ ನೇಹಾ ಅನ್ಬೋದು ಅಥವಾ ನೇಹಾ ಅಂತ ಅನ್ಬೋದು. ಹೌದಾ? ನೇಹಾ ಅಂತೇಳಿ ಹಾಕೊಂಡಿ. ಫಸ್ಟ್ 4 ಕಾಲಮ್ ಅನ್ನ ಹಾಕೊಡ್ರಿ. ಒಂದು ಡೇಟ್ ಕಾಲಮ್, ಒಂದು ಅಮೌಂಟ್ ಕಾಲಮ್, ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತೇಳಿ ಹಾಕೋತಾರೆ. ಸಮ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಲೆನ್ಸ್ ಆಫ್ ಮಂತ್ಸ್ ಹಾಕೊಂಡ್ರು ನಡೀತದ ಅಥವಾ ಪೀರಿಯಡ್ ಅಂತ ಹಾಕೊಂಡ್ರು ನಡೀತದ. ಸೊ ಹಂಗಾಗಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಹಾಕೊಡ್ರಿ. ಕೊನೆಯಲ್ಲಿ ನೀವು ಪ್ರಾಡಕ್ಟ್ ಅಂತೇಳಿ ಹಾಕೋತೀರಿ. ಈ ರೀತಿ ಹಾಕೊಂಡು ಎಲ್ಲಾ ಕಾಲಮ್ನೇ ಡೇಟ್ ಬರ್ಕೊಡ್ರಿ. ಫಸ್ಟ್ 1ನೇ ಕಾಲಮ್ ಮುಗಿತಾ, ಇಲ್ಲಿ ಡೇಟ್ ಕೊಟ್ಟಾರ ನೋಡ್ರಿ. ದೀಸ್ ಆಲ್ ಆರ್ ಡೇಟ್ಸ್. ರೈಟ್ ಡೇಟ್ಸ್ ಫಸ್ಟ್. ದೆನ್ ರೈಟ್ ಡ್ರಾಯಿಂಗ್ಸ್ ಅಮೌಂಟ್. ಫಸ್ಟ್ 4000, 6000, 2000 ಅಂಡ್ 3000 ಎಲ್ಲವನ್ನ ಬರ್ದಿ. 3ನೇ ಕಾಲಮ್ ಮಾಡದೆ ಬತ್ತಪ್ಪ ಅಂದ್ರೆ ನಮ್ಮ ಲೆಕ್ಕ ಬಂದಂಗ 1ನೇ ಕಾಲಮ್ನಾಗ ಡೇಟ್ ಆಸ್ ಇಟ್ ಈಸ್ ಬರೀದು, 2ನೇ ಕಾಲಮ್ನಾಗ ಅಮೌಂಟ್ ಆಸ್ ಇಟ್ ಈಸ್ ಬರೀದು, 3ನೇ ಕಾಲಮ್ ಏನಿರ್ತದೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಇರ್ತದೆ. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡ್ರಿ ಸಾವ್ಕಾರ. ವರ್ಷ ಯಾವಾಗ ಮುಗೀತದ್ರಿ? 31/3. ಹಾಗಾಗಿ ನಾವು ಇಲ್ಲಿಂದ 31/3ಕ್ಕೆ ಎಷ್ಟು ತಿಂಗಳಾಗ್ತದೆ ಅನ್ನೋದು ಕಂಡುಹಿಡಿಬೇಕು. ಹಾಗಾಗಿ ನೆನಪಿಟ್ಕೊಂಡ್ಬಿಡ್ರಿ, ತಿಂಗಳ 1ನೇ ತಾರೀಕು ಬತ್ತಪ್ಪ ಅಂದ್ರೆ ಆ ತಿಂಗಳನ್ನ ಹಿಡಿತೀವಿ. 1ನೇ ತಾರೀಕು ಬಂದ್ರೆ ಆ ತಿಂಗಳನ್ನ ಹಿಡಿತೀವಿ. ಕೊನೆ ತಾರೀಕು ಬತ್ತಂದ್ರೆ ಆ ತಿಂಗಳನ್ನ ಹಿಡಿದಲ್ಲ. ಇಷ್ಟು ನೆನಪಿಟ್ಕೊಂಡ್ರೆ ಖಲಾಸ್ ನಿಮ್ಮ ಲೆಕ್ಕ ಬಂದು ಅಂದಂಗೆ. ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ ಏನದ ಅಂತ ಹೇಳಿದಾಗ 1/6/2022 ಅದ. ಹಾಗಾಗಿ 6ನೇ ತಿಂಗಳನ್ನ ಹಿಡಿತೀವಿ. 6ನೇ ತಿಂಗಳು ಹಿಡಿತೀವಿ. 7, 8, 9, 10ನೇ ತಿಂಗಳ, 11ನೇ ತಿಂಗಳ, 12ನೇ ತಿಂಗಳ. ವರ್ಷ ಯಾವಾಗ ಮುಗಿತದಪ್ಪಿ? 3ನೇ ತಿಂಗಳದಾಗ ಮುಗಿತದ. ಹಾಗಾಗಿ 1, 2, 3. ಹಂಗಾಗಿ ಎಷ್ಟು ತಿಂಗಳಾಯ್ತು ನೋಡ್ರಿ? 1, 2, 3, 4, 5, 6, 7, 8, 9, 10. ಸೊ ಹಂಗಾಗಿ ಹಿಯರ್ ಇಸ್ ಅ 10 months, ರೈಟ್? 10 months. ಕಮ್ ಟು ದ ಸೆಕೆಂಡ್ ಪಾಯಿಂಟ್. ಹಿಯರ್ ಇಸ್ ಅ 39/2022 ಅದ. ಮುಗಿದ ಯಾವಾಗ ಮುಗಿತದ? 31/3 ಮುಗಿತದ. ಕ್ಲಿಯರ್? ಸೊ ನೋಡಿ, ಇಲ್ಲಿ 9ನೇ ತಿಂಗಳು ಹಿಡಿಬೇಕಾ ಹಿಡಿಬಾರ್ದ ಅನ್ನುವಂಥದ್ದು ಸಮಸ್ಯೆ ನಮಗೆ.
ಹಾಗಾಗಿ ನಾವು 9ನೇ ತಿಂಗಳನ್ನ ಇಲ್ಲಿ ತಿಂಗಳ ಕೊನೆಯ ಡೇಟ್ ಕೊಟ್ರೆ ಅಂದ್ರೆ ಹಿಡಿಬಾರ್ದು. ನಾವು ಎಲ್ಲಿಂದ ಪ್ರಾರಂಭ ಮಾಡ್ಬೇಕಂದ್ರೆ 9ರಿಂದ ಪ್ರಾರಂಭ ಮಾಡಬಾರ್ದು. ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ನಾವು? 10, 11, 12, ನೆಕ್ಸ್ಟ್ 1, 2, 3. ಎಷ್ಟು ತಿಂಗಳೈತಪ್ಪಿ? 1, 2, 3, 4, 5, 6. 2 is 6 ಮಂತ್. ನೆಕ್ಸ್ಟ್ ಥರ್ಡನ್ನು ನೀವು ಗೆಸ್ ಮಾಡಿರ್ತೀರಿ. ವರ್ಷ ಯಾವ ಮುಗೀತದ? 31 3ಕ್ಕೆ ಮುಗೀತದ. 11ನೇ ತಿಂಗಳು ಹಿಡಿಬೇಕೇನಪ್ಪಿ? ಹಿಡಿಬಾರ್ದು. ಯಾಕೆ? ಬಿಕಾಸ್ ಆಫ್ 30. ಹೌದಾ? ಸೊ ಹಂಗಾಗಿ ಎಲ್ಲಿಂದ ಎಣಿಸ್ಬೇಕು? 12, 1, 2, 3. ಎಷ್ಟು ಮಂತ್ ಆಯಿತು? 4 ತಿಂಗಳಾಯಿತು. ಕೊನೆಯಲ್ಲಿ ಅದು ನೋಡ್ರಿ 1/1/2023 ಅಂತ ಹೇಳಿದಾಗ 1ನೇ ತಾರೀಕು ಅದ ತಿಂಗಳ ಸ್ಟಾರ್ಟಿಂಗ್ ಇತ್ತು ಅಂದ್ರೆ ಹಿಡಿಬೇಕು ಆ ತಿಂಗಳನ್ನ ಅಂತ ಹೇಳಿ ನಾನು. ಹಂಗಾಗಿ 1, 2, 3. ಎಷ್ಟು ತಿಂಗಳ? 3 ತಿಂಗಳು. ಮುಗೀತು ಲೆಕ್ಕ, ಏನೂ ಇಲ್ಲ, ಸಿಂಪಲ್. ಸೊ ಇಲ್ಲಿ ನಾವು ಇಂಟು 1 ಮಾಡ್ತೀವಿ. 4,000 × 10 is equal to 40,000. 6,000 × 6 is equal to 36,000, and 2,000 × 4 is equal to 8,000, and 3,000 × 3 is equal to 9,000. Total 93,000. ಸೊ ಫಾರ್ಮುಲಾ ಒಂದು ನೆನಪಿಟ್ಕೊಂಡ್ಬಿಟ್ರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ is equal to ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಹಾಗಾಗಿ ನಾವು ಟೋಟಲ್ ಪ್ರಾಡಕ್ಟ್ ಕಂಡುಹಿಡಿದೀವಿ. ಎಷ್ಟು? 93,000. ರೇಟ್ ಎಷ್ಟದ ಕೊಟ್ಟಿದ್ದಾರೆ ನೋಡ್ರಿ? 8%. 8/100. ಕೊನೆಯಲ್ಲಿ 1/12. ಇದನ್ನು ನಾವು ಕ್ಯಾಲ್ಕುಲೇಟರ್ದಾಗ ಹೊಡೆದಾಗ ನಮಗೇನು ಬರ್ತದೆ ಅಂದ್ರೆ 620 ಬರ್ತದ. 1ನೇ ಪ್ರಶ್ನೆ ಅರ್ಥ ಆಗ್ಯದ ಅನ್ಕೋತೀನಿ ನಾನು. ಸೊ ಸುಮಾರು ಒಂದು 5-6 ಲೆಕ್ಕಗಳನ್ನು ನಾನು ಹೇಳ್ತೀನಿ ಇಲ್ಲಿ ಒಂದೇ ಇದರಲ್ಲಿ ಫಿಕ್ಸ್ ಆಗಿಬಿಡ್ರಿ. 2ನೇ ಪ್ರಶ್ನೆಯನ್ನು ನೀವು ಟ್ರೈ ಮಾಡಬಹುದು. ಸೊ ಟ್ರೈ ಮಾಡೋಕ್ಕಿಂತ ಮುಂಚೆ ಇದೊಂದು ತಿಳಿಸ್ಬಿಡ್ತೀನಿ. 3ನೇ ಪ್ರಶ್ನೆ ನಮಗೆ ಆನ್ಯುವಲ್ ಎಕ್ಸಾಮ್ 1ನಲ್ಲಿ ಕೇಳಿದಂಥ ಪ್ರಶ್ನೆ ಇದೆ, ಅದನ್ನು ನೀವು ಮಾಡುವಂತ್ರಿ ಅಂತ ನೋಡ್ಕೊಡ್ರಿ. ಸಚಿನ್ ಆ್ಯಂಡ್ ಸುರೇಶ್, ಹಿಯರ್ ಇಸ್ ಸಚಿನ್ ಆ್ಯಂಡ್ ಸುರೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಹೌದಾ? ಸಚಿನ್ ಡ್ರಾಯಿಂಗ್ಸ್ ಫಾರ್ ದ ಇಯರ್. ಸೊ ಸಚಿನ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ ವಾಸ್ ಗಿವನ್. ಸೊ ಇಲ್ಲಿ 4 ಡ್ರಾಯಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ. 4,000, 6,000, 2,000, 3,000. ಸೇಮ್ ಟು ಸೇಮ್ ಅದನ್ನೇ ಬರ್ಕೋಬೇಕು. ಸೊ ಡೇಟ್ ಕಾಲಮ್ನ ನಾವೇನು ಮಾಡಿದ್ದೀವಿ? ಡೇಟ್ ಬರ್ಕೊಂಡಿದ್ದೀವಿ. ಸೊ ಹಂಗಾಗಿ ಈ ರೀತಿ ತಗೊಂಡಾರ. ಸೊ ಇಲ್ಲಿ ಹಿಂದಿನ ಲೆಕ್ಕಕ್ಕೆ ಇದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲ. ಹಿಂದಿನ ಲೆಕ್ಕಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅದಪ್ಪ ಅಂದರೆ ಜಸ್ಟ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಅದ. ಯು ಕ್ಯಾನ್ ಟ್ರೈ ದಿಸ್ ಪ್ರಾಬ್ಲಮ್, ಟೇಕ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ ಯು ಕ್ಯಾನ್ ಟ್ರೈ. ನೋಡಿ, ಇಲ್ಲಿ 10 ತಿಂಗಳಾಗ್ತದೆ ಔಟ್ಸ್ಟ್ಯಾಂಡಿಂಗ್, ಇಲ್ಲಿ 6 ತಿಂಗಳಾಗ್ತದೆ, ಇಲ್ಲಿ 4 ತಿಂಗಳಾಗ್ತದೆ, ಇಲ್ಲಿ ಎಷ್ಟು ತಿಂಗಳಾಗ್ತದೆ ಅಂದ್ರೆ 3 ತಿಂಗಳಾಗ್ತದೆ. ಜಸ್ಟ್ ರೇಟ್ ಆಫ್ ಪರ್ಸೆಂಟೇಜ್ ಅಷ್ಟೇ ಚೇಂಜ್ ಅದ ಇಲ್ಲಿ. ಈ ಲೆಕ್ಕವನ್ನು ನೀವು ಟ್ರೈ ಮಾಡಿಕೊಡ್ರಿ. 3ನೇ ಲೆಕ್ಕಕ್ಕೆ ಹೋಗ್ತೀನಿ ನಾನು. ಆನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಪ್ರಶ್ನೆ 100% ಕೇಳ್ತಾರೆ. ಆನ್ಯುವಲ್ ಎಕ್ಸಾಮ್ 2 ನೀವು ಬಿಡಿಸುವಂತೀರಿ ಅಂತ. ಸೊ ಆನ್ಯುವಲ್ ಎಕ್ಸಾಮ್ 1 ನಾನು ಬಿಡಿಸ್ತೀನಿ. ಕ್ಲಿಯರ್? ಓಕೆ, ಕಮ್ ಟು ಆನ್ಯುವಲ್ ಎಕ್ಸಾಮ್ 1. ಮೀನಾ ಇಸ್ ಎ ಪಾರ್ಟ್ನರ್. ಯಾರು? ಮೀನಾ ಎನ್ನುವರು ಒಬ್ರು ಪಾರ್ಟ್ನರ್ ಅದರ. ಹರ್ ಡ್ರಾಯಿಂಗ್ಸ್ ವೇರ್. ಅವರ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಅವರ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 4,000, 12,000, 8,000, 4,000. ಸೊ ಡೇಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ರೀತಿ ನಮ್ದು ಡೇಟ್ ಅದ. ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದಾಗ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೀನಾಸ್ ಡ್ರಾಯಿಂಗ್ಸ್ at 12% per annum under product method. The year will be ended 31/3/2023. ಯಾವ ಮುಗಿತದ? 31/3 ಮುಗಿತದ. 1ನೇ ಕಾಲಮ್ ಡೇಟ್ ಅದು ಬರ್ಕೋತೀವಿ. ಆ್ಯಸ್ ಇಟ್ ಈಸ್ ಅಷ್ಟು ಡೇಟ್ ಬರೀರಿ. 2ನೇ ಕಾಲಮ್ ಅಮೌಂಟ್ ಹಾಕ್ರಿ. ಎಲ್ಲ ಅಮೌಂಟ್ಗಳನ್ನು ಬರ್ಕೊಡ್ರಿ. 3ನೇ ಕಾಲಮ್ ಬಂತು. 3ನೇ ಕಾಲಮ್ ಏನಾಗಿರುತ್ತೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಮಂತ್. ಇದನ್ನು ನಾನು ಎಲ್ಲಿಂದ ಹಾಕಿದ್ದೆ ಅಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಿಂದ ಕಟ್ ಮಾಡಿ ಹಾಕಿದ್ದೇನೆ, ನೆನಪಿರಲಿ. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತೇಳಿ ನೋಡಿದಾಗ ನೋಡಿ ಇಲ್ಲಿ 30ನೇ ತಾರೀಕು ಅದು. ಹಾಗಾಗಿ 6ನೇ ತಿಂಗಳು ಹಿಡಿಬಾರ್ದ ಅಂತೇಳಿ ಅಂದಾಗ ಸೊ 30ನೇ ತಾರೀಕು ಅಂದಾಗ 6ನೇ ತಿಂಗಳನ್ನ ಏನು ಮಾಡಬೇಕು? ಬಿಡಬೇಕು. ಎಲ್ಲಿಂದ ಎಣಿಸ್ಬೇಕು? 7, 8, 9, 10, 11, 12, 1, 2, 3. So 1, 2, 3, 4, 5, 6, 7, 8, 9 months. Here it is 9 months. ಇಲ್ಲಿ ನಾವು 1ನೇ ತಾರೀಕಿಂದ ಪ್ರಾರಂಭ ಆಗಿದೆ ಡ್ರಾಯಿಂಗ್ಸ್. 1ನೇ ತಾರೀಕಿಂದ ಪ್ರಾರಂಭ ಆಗಿದೆ ಅಂದ್ರೆ ಡೇಟ್ ಬರ್ದೀವಿ. ಡ್ರಾಯಿಂಗ್ಸ್ 12,000 ರೂಪಾಯಿ ಬರ್ಕೋತೀವಿ. ಬರ್ಕೊಂಡು ಬಳಕ ಸೊ ನೋಡಿ ಇಲ್ಲಿ 11ನೇ ತಿಂಗಳನ್ನ ಹಿಡಿಬಾರ್ದ ಅಂತ ಹೇಳಿದಾಗ 1ನೇ ತಾರೀಕಾದ 11 ಹಿಡಿಬೇಕು. 12, 1, 2, 3. ಎಷ್ಟು ತಿಂಗಳು ರೀ? 5 ತಿಂಗಳಪ್ಪಿ. ರೈಟ್, 5 months. ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ 31/12/2022 ಅದ. 31st ಅಂತ ಹೇಳಿದಾಗ ನಾವು 12 ಏನು ಮಾಡಬೇಕು? ಇಗ್ನೋರ್ ಮಾಡಬೇಕು. 1, 2, 3 ಬಿಕಾಸ್ ಆಫ್ ಮಂತ್ ಎಂಡ್ ಇದ್ರೆ ಬಿಡಬೇಕು. 1ನೇ ತಾರೀಕಿದ್ರೆ ಹಿಡಿಬೇಕು. ಹಂಗಾಗಿ 3 months. ನೆಕ್ಸ್ಟ್ 1ನೇ ತಾರೀಕದ 2ನೇ ತಿಂಗಳದ. ಹಾಗಾಗಿ 2ನೇ ತಿಂಗಳನ್ನ ಹಿಡಿಬೇಕು ಬಿಕಾಸ್ ಆಫ್ ಮಂತ್ ಬಿಗಿನಿಂಗ್ ಅದ. ಹಾಗಾಗಿ ಸೊ 1 ನೋಡಿ 1ನೇ ತಾರೀಕು 2ನೇ ತಿಂಗಳದ. ಹಾಗಾಗಿ 2ನೇ ತಿಂಗಳ ಮತ್ತು 3ನೇ ತಿಂಗಳ ಟೋಟಲ್ ಎಷ್ಟು ತಿಂಗಳಾಯಿತು? 2 ತಿಂಗಳಾಯಿತು. ರೈಟ್ 2. ಸೊ ಇದನ್ನು ನಾವು ಇಂಟು ಮಾಡಿದಾಗ 4,000 × 9 36,000. ನೆಕ್ಸ್ಟ್ ಇಲ್ಲಿ 60,000. 12 60. ನೆಕ್ಸ್ಟ್ 8 24,000. ನೆಕ್ಸ್ಟ್ 4 8,000. ಸೊ ಇವೆಲ್ಲದಕ್ಕೆ ಒಂದೊಂದು ಮಾರ್ಕ್ಸ್ ಇರ್ತಾವೆ. ಇಲ್ಲಿ ಮಾರ್ಕ್ಸು ಅಲೋಕೇಟ್ ಮಾಡಿರಿ ನೋಡ್ರಿ. ಹೌದಾ? ನಿಮ್ಗೆ ಗೊತ್ತಲ್ಲ, ಅದನ್ನೇ ಹಾಕ್ಬಿಟ್ಟಿನಿ. ನಾವು ಟೋಟಲ್ ಮಾಡೋದಕ್ಕೆ ಏನು ಬರಿತೀವಿ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿ ಬರಿತೀವಿ. ಬರೆದು 1,28,000 ರೂಪಾಯಿ ಅಂತ ಬರಿತೀವಿ. ಇಷ್ಟೇ ಮಾಡಿದ್ರೆ 4 ಮಾರ್ಕ್ಸ್. ಮುಂದೆ ಹೋಗೋಣ ಅಂತ.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ ಹೇಳಿ ಬರೆದ್ರೆ ಮತ್ತೊಂದು ಮಾರ್ಕ್ಸ್ ಅಪ್ಪಿ, ಮತ್ತೊಂದು ಮಾರ್ಕ್ಸ್. ನೆಕ್ಸ್ಟ್ ಕೊನೆಯಲ್ಲಿ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದರಿ 1,28,000 ಬಂದ ಇಂಟು 12 ಪರ್ಸೆಂಟೇಜ್ ಎಷ್ಟು ಅದ 12 ಹೌದಾ. ರೇಟ್ ಆಫ್ ಇಂಟ್ರೆಸ್ಟ್ 12/100 ಇಂಟು 1/12 ಮಾಡಿದಾಗ ನಮಗೆ 11,780 ರೂಪಾಯಿ ಬರ್ತದೆ. ಇದು ನಮ್ಮ ಪ್ರಶ್ನೆ ಆಗಿತ್ತು. ಮೂರನೇ ಪ್ರಶ್ನೆ, ಟೇಕ್ ಅ ಸ್ಕ್ರೀನ್ಶಾಟ್, ಯು ಕ್ಯಾನ್ ಸಾಲ್ವ್. ಸೊ ವಿಡಿಯೋನ ಪಾಸ್ ಮಾಡಿರಿ, ಪಾಸ್ ಮಾಡಿ ನೋಡ್ರಿ, ನಿಮಗೆ ಬರಬೇಕು ಲೆಕ್ಕ, ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಆನ್ಸರ್ ಈ ರೀತಿಯಾಗಿ ಅದು ನೋಡ್ರಿ. ನೆಕ್ಸ್ಟ್ ಈ ರೀತಿಯಾಗಿ ನೀವು ಪ್ರಾಡಕ್ಟ್ ಮೆಥಡ್ಗೆ ಸಂಬಂಧಪಟ್ಟಂತ ಇನ್ನೂ ಹಲವಾರು ಪ್ರಶ್ನೆಗಳದಾವ. ನಾನು ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತ 1, 2, 3 ಮುಂದಿನ ವಿಡಿಯೋ ನಾವೇನು ಮಾಡೋಣ ಅಂದ್ರೆ ಡೆತ್ ಆಫ್ ಪಾರ್ಟ್ನರ್ ಅವ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಒಂದನೇ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟ್ ದಿಸ್ ಈಸ್ ಪಾಸಿಂಗ್ ಪ್ಯಾಕೇಜ್ ನೋಡ್ರಿ. ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ಅನ್ನ ನಾನು ಮಾಡಿಕೊಡ್ತೀನಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗೆ. ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ನೀವು 100% ಪಾಸ್ ಆಗ್ತೀರಿ ಅಂತ ಹೇಳಿ ಹೇಳ್ತಾ ಪ್ರಾಡಕ್ಟ್ ಮೆಥಡ್ ಅನ್ನ ರೆಡಿ ಆಗ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.